ಅಲ್ಲು ಅರ್ಜುನ್ ನಿನ್ನೆ ಅಂದರ್ ಇವತ್ತು ಬಾಹರ್. ಚಂಚಲಗೂಡ ಜೈಲಿನಿಂದ ನಟ ಅಲ್ಲು ಅರ್ಜುನ್ ರಿಲೀಸ್ ಆಗಿದ್ದಾರೆ. ಬೆಳಗ್ಗೆ 6:40ಕ್ಕೆ ಜೈಲಿನಿಂದ ಹೊರಗಡೆ ಬಂದಿದ್ದಾರೆ ಅಲ್ಲು ಅರ್ಜುನ್. ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಗೇಟ್ನಿಂದ ಪುಷ್ಪ ಬಿಡುಗಡೆಯಾಗಿದೆ. ಭದ್ರತಾ ದೃಷ್ಟಿಯಿಂದ ಪ್ರೆಸೆನ್ಸ್ ಅಕಾಡೆಮಿ ಗೇಟ್ನಿಂದ ಹೊರಗಡೆ ಬಿಡಲಾಗಿದೆ. ಪೊಲೀಸ್ ಭದ್ರತೆಯಲ್ಲೇ ಮನೆವರೆಗೂ ತೆರಳಿದ್ದಾರೆ ಅಲ್ಲು ಅರ್ಜುನ್. ನಿನ್ನೆ ದಿನ ನಡೆದಿರುವಂತಹ ಬೆಳವಣಿಗೆಗಳು ನಿಮಗೆ ಗೊತ್ತೇ ಇದೆ. ಅವರ ಮನೆಗೆ ಹೋಗಿ ಅವರನ್ನ ಬಂಧಿಸ್ತಾರೆ, ಕರೆದುಕೊಂಡು ಹೋಗ್ತಾರೆ. ಅದಾದ ನಂತರ ಇವತ್ತು ಮುಂಜಾನೆ 6:40 ಜೈಲಿನಿಂದ ಬಿಡುಗಡೆಯಾಗ್ತಾರೆ. ಮನೆ ಬಳಿಯೂ ಕೂಡ ಬಿಗಿ ಭದ್ರತೆಯನ್ನು ಒದಗಿಸಲಾಗಿತ್ತು. ಜೊತೆಗೆ ಪೊಲೀಸ್ ಭದ್ರತೆಯ ಜೊತೆಗೇನೆ ಮನೆವರೆಗೂ ಹೋಗಿದ್ದಾರೆ ಅಲ್ಲು ಅರ್ಜುನ್. ನೀವು ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ, ಇದು ಇವತ್ತಿನ ದೃಶ್ಯ. ಇವತ್ತು ಬೆಳಗ್ಗೆ ಏನೇನಾಯ್ತು ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಅಲ್ಲು ಅರ್ಜುನ್ ಮತ್ತೆ ಮನೆಗೆ ವಾಪಸ್ ಆಗಿದ್ದಾರೆ. ಅಲ್ಲು ಅರ್ಜುನ್ ಮನೆಗೆ ಬರ್ತಿದ್ದ ಹಾಗೆ ಅವರಿಗೆ ಅಪ್ಪಿ ಸ್ವಾಗತವನ್ನ ಕೋರಿದ್ದಾರೆ ಪುತ್ರ, ಮಗಳು ಮತ್ತೆ ಪತ್ನಿ. ಕಾರ್ನಿಂದ ಇಳಿತಾ ಇದ್ದ ಹಾಗೆ ಪುತ್ರ ಅಯಾನ್ ಓಡೋಡಿ ಬಂದಿದ್ದಾರೆ. ಇನ್ನು ಅಲ್ಲುಗೆ ದೃಷ್ಟಿ ತೆಗೆದು ಒಳಗಡೆ ಕರೆದುಕೊಂಡಿದ್ದಾರೆ ಕುಟುಂಬದವರು. ದೃಷ್ಟಿ ತೆಗೆದು ಕುಂಬಳಕಾಯಿ ಒಡೆದು ಕುಟುಂಬದವರು ಮನೆ ಒಳಗೆ ಕರೆದುಕೊಂಡಿದ್ದಾರೆ. ನಿನ್ನೆ ದಿನ ಇವರನ್ನ ಪೊಲೀಸರು ವಶಕ್ಕೆ ಪಡಿತಾ ಇದ್ದಂತೆ ಪತ್ನಿ ಕೂಡ ಗಾಬರಿಯಾಗಿದ್ರು, ತಂದೆ ಕೂಡ ಗಾಬರಿಯಾಗಿದ್ರು. ಇನ್ಫ್ಯಾಕ್ಟ್ ತಂದೆ ನಿಮ್ ಜೊತೆಗೆ ನಾನು ಬರ್ತೀನಿ ಅಂತ ಕಾರ್ ಹತ್ತಿ ಕೂತ್ ಬಿಟ್ಟಿದ್ರು. ಅಷ್ಟರ ಮಟ್ಟಿಗೆ ಕುಟುಂಬ ಗಾಬರಿಯಾಗಿತ್ತು. ಆದ್ರೆ ಇವತ್ತು ಅದೆಲ್ಲದಕ್ಕೂ ಕೂಡ ತೆರೆ ಬೀಳ್ತಾ ಇದೆ. ಮತ್ತೆ ಅಲ್ಲು ಅರ್ಜುನ್ ಮನೆಗೆ ಬಂದಿದ್ದಾರೆ, ಇವತ್ತು ರಿಲೀಸ್ ಆಗಿದ್ದಾರೆ. ಇವೆಲ್ಲದರ ನಡುವೆ ಹೈಕೋರ್ಟ್ಗೆ FIR ಸ್ಕ್ವಾಶ್ ಮಾಡುವಂತೆಯೂ ಕೂಡ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಅದರ ವಿಚಾರಣೆ ನಡೀತಾ ಇತ್ತು. ಆದ್ರೆ ಈ ನಡುವೆ ಆದಂತ ಬೆಳವಣಿಗೆಯಲ್ಲಿ ನಿನ್ನೆ ದಿನ ಅಲ್ಲು ಅರ್ಜುನ್ ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಾಯಿತು. ಇವತ್ತು ರಿಲೀಸ್ ಮಾಡಿದ್ದಾರೆ, ಮನೆ ಕಡೆ ಬಂದಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ ದೃಶ್ಯಗಳಲ್ಲಿ. ಇಡೀ ರಾಜ್ಯ ದೇಶದಲ್ಲೇ ಸಂಚಲನ ಸೃಷ್ಟಿಸಿಬಿಟ್ಟಿತ್ತು. ಕಾಲ್ ತುಳಿತಕ್ಕೆ ಅಭಿಮಾನಿ ಬಲಿಯಾಗ್ತಾರೆ. ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲು ಅರ್ಜುನ್ ಅವರನ್ನ ಪೊಲೀಸರು ಬಂಧಿಸ್ತಾರೆ. ನಿನ್ನೆ ದಿನ ಅವ್ರ ಮನೆಗೆ ಬಂದು ಅವ್ರನ್ನ ಬಂಧಿಸಿ ಕರೆದುಕೊಂಡು ಹೋಗ್ತಾರೆ. ಇವಾಗ ನೀವು ಗಮನಿಸ್ತಾ ಇರುವಂತಹ ದೃಶ್ಯ ಇವತ್ತು ರಿಲೀಸ್ ಆಗಿ ಬಂದ ನಂತರದಲ್ಲಿ ಕುಟುಂಬದ ಸಂಭ್ರಮ. ದೃಷ್ಟಿ ತೆಗೆದು ಅವರನ್ನ ಮನೆಯೊಳಗೆ ಕರೆದುಕೊಂಡಿದ್ದಾರೆ. ಆ ಕುಂಬಳಕಾಯಿಯನ್ನ ತಲೆ ಸುತ್ತಿ ನೆಲಕ್ಕೆ ಹೊಡೆದು ಯಾವುದೇ ದೃಷ್ಟಿ ತಗಲ್ದೇ ಇರಲಿ ಅಂತ ಮನೆಯೊಳಗೆ ಕರೆಸ್ಕೊಂಡಿದ್ದಾರೆ. ತಂದೆ, ತಾಯಿ, ಪತ್ನಿ, ಮಕ್ಕಳು ಎಲ್ಲರೂ ಕೂಡ ಇದೀಗ ನಿರಾಳರಾಗಿದ್ದಾರೆ. ನಿನ್ನೆ ದಿನ ಎಲ್ಲರಲ್ಲೂ ಗೊಂದಲ ಆವರಿಸಿತ್ತು. ಒಂದು ರೀತಿಯಾದಂಥ ಭಯ ಇತ್ತು, ಏನಾಗ್ತಾ ಇದೆ ಅಂತ. ಯಾಕೆಂತ ಹೇಳಿದ್ರೆ ಏಕಾಏಕಿ ಮನೆಗೆ ಬರ್ತಾರೆ, ಅಲ್ಲು ಅರ್ಜುನ್ ಅವರನ್ನ ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗ್ತಾರೆ. ಕುಟುಂಬಕ್ಕೆ ಈ ಪರಿಸ್ಥಿತಿಯನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಸಮಯ ಬೇಕಾಗಿತ್ತು. ಇದರ ನಡುವೆ ಅವರ ವಕೀಲರ ಹೋರಾಟ. ಯಾಕೆಂತ ಹೇಳಿದ್ರೆ ನಿನ್ನೆ ಸಾಟರ್ಡೆ, ಇವತ್ತು ಸಾಟರ್ಡೆ, ನಾಳೆ ದಿನ ಆದರೆ ಭಾನುವಾರ ಬರುತ್ತೆ. ಸೋಮವಾರದವರೆಗೂ ಕೂಡ ಇವರು ಕಸ್ಟಡಿಯಲ್ಲಿ ಇರಬೇಕಾಗತ್ತಾ? ಈ ರೀತಿಯಾದಂಥ ಗೊಂದಲ ಇತ್ತು. ವಕೀಲರ ಪ್ರಯತ್ನ ಜೊತೆಗೆ ಕಾನೂನು ಪ್ರಕ್ರಿಯೆಗಳೆಲ್ಲವನ್ನೂ ಮುಗಿಸಿ ಇವತ್ತು ಅಲ್ಲು ಅರ್ಜುನ್ ಮತ್ತೆ ಮನೆಗೆ ಬಂದಿದ್ದಾರೆ. ಅಭಿಮಾನಿಗಳಿಗೂ ಕೂಡ ಇದು ನಿರಾಳ ಆಗುವಂತೆ ಮಾಡಿದೆ. ಮನೆ ಅಕ್ಕಪಕ್ಕ ಅಭಿಮಾನಿಗಳು ಕೂಡ ಜಮಾಯಿಸಿದ್ದಾರೆ. ಅಲ್ಲು ಅರ್ಜುನ್ ಬಿಡುಗಡೆ ಆಯಿತು, ಬರ್ತಾ ಇದ್ದಾರೆ ಅಂತ ಸುದ್ದಿ ಗೊತ್ತಾಗ್ತಾ ಇದ್ದ ಹಾಗೆ ಒಂದ್ ಕಡೆ ಅಭಿಮಾನಿಗಳು, ಮತ್ತೊಂದ್ ಕಡೆ ಕುಟುಂಬದ ಸಂಭ್ರಮ ನೋಡಿ. ಮಗ ಓಡಿ ಬಂದು ತಬ್ಕೊಳ್ತಾರೆ, ಜೊತೆಗೆ ಪತ್ನಿ, ಪುತ್ರಿ ಎಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ. ಒಂದು ದಿನ ಇಡೀ ಆವರಿಸಿಕೊಂಡಿದ್ದಂತ ಆತಂಕ ದೂರ ಆಗಿದೆ. ಬಹುಶಃ ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಕ್ಕಿಲ್ಲ. ಪೊಲೀಸರಿಗೆ ಇನ್ಫಾರ್ಮ್ ಮಾಡದೇನೆ ಥಿಯೇಟರ್ಗೆ ಹೋಗಿದ್ದು ಅಲ್ಲು ಅರ್ಜುನ್ ಕೂಡ ಇಂಥ ಘಟನೆ ಆಗುತ್ತೆ ಅನ್ನೋದ್ರ ಒಂದು ಸಣ್ಣ ಸುಳಿವು ಕೂಡ ಅವ್ರಿಗೆ ಇರ್ಲಿಕ್ಕಿಲ್ಲ. ಇದ್ದಿದ್ರೆ ಅಂತ ತಪ್ಪಾಗೋದಕ್ಕೆ ಖುದ್ದು ಅವರೇ ಬಿಡ್ತಾ ಇರಲಿಲ್ಲ. ಒಂದ್ ಕಡೆಯಲ್ಲಿ ಆ ನಷ್ಟವನ್ನ ಭರಿಸೋದಕ್ಕೆ ತನ್ನ ಕಡೆಯಿಂದ ಏನೇನು ಸಹಾಯ ಆಗುತ್ತೋ ಹಣದ ರೂಪದಲ್ಲಿ ಆರ್ಥಿಕವಾಗಿ ಸಹಾಯವನ್ನ ಮಾಡಿದ್ದಾರೆ ಅಲ್ಲು ಅರ್ಜುನ್. ಆದರೆ ಕಾನೂನಾತ್ಮಕವಾಗಿ ಏನೇನು ಫೇಸ್ ಮಾಡಬೇಕಾಗಿ ಬಂತು ಅನ್ನೋದನ್ನ ನಾವು ನಿನ್ನೆಯಿಂದಲೂ ಕೂಡ ಗಮನಿಸ್ತಾ ಇದ್ದೀವಿ. ಕಾನೂನಿನ ಮುಂದೆ ಯಾವ ವ್ಯಕ್ತಿಗೆ ಏನು ಶಿಕ್ಷೆ ಆಗಬೇಕು ಅಥವಾ ಏನನ್ನ ಫೇಸ್ ಮಾಡಬೇಕಾಗುತ್ತೆ ಅದನ್ನ ಮಾಡಲೇಬೇಕು. ಇದರ ನಡುವೆ ಆದಂತ ರಾಜಕೀಯ ಬೆಳವಣಿಗೆಗಳು ಏನೇನಾಯಿತು, ರಾಜಕೀಯ ಮಾತಿನ ಜಟಾಪಟಿಗೂ ಕೂಡ ಇದು ಕಾರಣ ಆಗಿರೋದು ಹೇಗೆ ಅನ್ನೋದ್ರ ಬಗ್ಗೆನೂ ಕೂಡ ಮುಂದೆ ಹೇಳ್ತೀವಿ ನಿಮಗೆ. ಇದೀಗ ನಾವು ಗಮನಿಸ್ತಾ ಇರೋದು ಕುಟುಂಬದ ದೃಶ್ಯ. ಇಂಥ ಸಂದರ್ಭದಲ್ಲಿ ಕುಟುಂಬಕ್ಕೆ ನಿಜವಾಗಿಯೂ ಆತಂಕ ಆಗುತ್ತೆ. ಮನೆಯ ಒಬ್ಬ ಸದಸ್ಯ ಏಕಾಏಕಿಯಾಗಿ ಪೊಲೀಸರು ಬರ್ತಾರೆ, ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಏನಾಗುತ್ತೆ ಅನ್ನುವಂಥ ಭಯ ಅವರನ್ನ ಆವರಿಸಿತ್ತು. ಅಲ್ಲು ಅರ್ಜುನ್ ನಿನ್ನೆ ದಿನ ಕುಟುಂಬಕ್ಕೆ ಧೈರ್ಯ ಹೇಳೋ ಕೆಲಸ ಮಾಡಿದ್ರು, ಹೆಂಡತಿಗೆ ಧೈರ್ಯ ತುಂಬಿದ್ರು. ಏನಾಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನಾವು ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ.
ಅವರ ಹೆಂಡತಿಯ ಕೆನ್ನೆಗೆ ಮುತ್ತಿಕ್ಕಿ ಪೊಲೀಸ್ ಜೊತೆ ತೆರಳುತ್ತಾರೆ. ಅಲ್ಲಿಂದ ಆತಂಕ ಶುರುವಾಗುತ್ತೆ. ಏನಾಗುತ್ತೆ, ಎಷ್ಟು ದಿನ ಪೊಲೀಸ್ ಕಸ್ಟಡಿಯಲ್ಲಿ ಅಲ್ಲು ಅರ್ಜುನ್ ಇರಬೇಕಾಗುತ್ತೆ, ಮುಂದಿನ ಬೆಳವಣಿಗೆ ಏನು, ಅವ್ರ ಮೇಲಿರುವಂತಹ ಆರೋಪಗಳು ಏನೇನು, ಇವೆಲ್ಲವೂ ಕೂಡ ಪ್ರಶ್ನೆಯಾಗಿ ಕಾಡ್ತಾ ಇತ್ತು ಅಭಿಮಾನಿಗಳು ಮತ್ತೆ ಕುಟುಂಬಸ್ಥರಿಗೆ. ಇವತ್ತು ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಇನ್ನು 20 ವರ್ಷದಿಂದ ನಾನು ಚಿತ್ರರಂಗದಲ್ಲಿದ್ದೇನೆ, ಯಾವತ್ತೂ ಕೂಡ ಇಂತಹ ಘಟನೆ ನಡೆದಿರಲಿಲ್ಲ. ಘಟನೆ ಬಗ್ಗೆ ಅಲ್ಲು ಅರ್ಜುನ್ ವಿಷಾದ ವ್ಯಕ್ತಪಡಿಸಿದ್ದಾರೆ. ರೇವತಿ ಕುಟುಂಬಕ್ಕೆ ನನ್ನಿಂದಾಗುವ ಸಹಾಯ ಮಾಡ್ತೇನೆ. ಚಿತ್ರ ನೋಡಲು ಹೋಗಿದ್ದಾಗ ಆಕಸ್ಮಿಕವಾಗಿ ಘಟನೆ ನಡೆದು ಹೋಯಿತು. ನನಗೆ ಕಾನೂನಿನ ಮೇಲೆ ತುಂಬಾ ಗೌರವ ಇದೆ, ಹೀಗಂತ ಜೂಬ್ಲಿ ಹಿಲ್ಸ್ ನಿವಾಸದಲ್ಲಿ ಅಲ್ಲು ಅರ್ಜುನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತನ್ನ ಸುದೀರ್ಘವಾದಂತಹ ಚಿತ್ರರಂಗದ ಜರ್ನಿಯಲ್ಲಿ ಸುಮಾರು 20 ವರ್ಷ ಸಿನಿಮಾಗಳನ್ನು ಮಾಡ್ಕೊಂಡು ಬಂದಿದ್ದೀನಿ, ಆದರೆ ಯಾವತ್ತೂ ಕೂಡ ಇಂಥ ಘಟನೆಗೆ ಸಾಕ್ಷಿಯಾಗಿರಲಿಲ್ಲ ಅಂತ ನೋವನ್ನ ತೋಡ್ಕೊಂಡಿದ್ದಾರೆ. Thank you everybody. Andarki namaskar. Namaste. I like to first thank everybody from all over the country for all your love and support. Thank you each and everybody from all the industries, all the states, and all the Indians across the world. Thank you so much for your love and support. I'm very humbled, and I like to thank all my fans for their immense love and support. Thank you. I'm safe. Nothing to worry. I'm doing well. Thank you very much. And I also like to tell that I'm a law-abiding citizen. I respect the law, and I will cooperate with them, and I'll do the needful. And very importantly, I would like to give my condolences once again to the family. It is very unfortunate that we went to watch a film and there was an accident, that is totally unintentional. We went to watch a movie and due to an unfortunate accident, there's been a loss of a person, and we're always very sorry for whatever's genuinely happened, and it's purely out of my personal control, and I've been doing that for the last 20 years. Last 20 years I've been going to watch my films, and I've been to that place not just only for my film, for my uncle's films. I've been there more than 30 times in my life. Never something like this has ever happened. It is purely accidental, purely unfortunate, and I will be there for the family to support them in whatever way I can. We can never cover the loss of the death of a person, but in whatever possible way I will be there for the family to support them. And once again, I'd like to thank each and every one of you from all over. बहुत शुक्रिया सबके लिए. अंदर की प्रति ఒక్కరికి చూసే ప్రతి ఒక్కరికి ధన్యవాదాలు తెలియజేస్తున్నాను. థ్యాంక్ యూ అండి. థ్యాంక్ యూ. Sir, do you think government is behind this? Thank you. No, nothing. I like to thank everybody. I'd like to thank everybody for the love and support. Thank you. No, when the law is when the law is taking care of itself, then I should not indulge with the case and hamper the case. Then I'm not just from a legal standpoint, I'm not Thank you very much. Thank you for all your love and support. Do you believe justice will take its course? Yes, I believe in this law. I believe the law. వెళ్ళిపోయేటప్పుడు కూడా మీ తండ్రి గారికి భరోసా చెప్తూ వెళ్ళారు. అంటే ఈ వయసులోనే మీ తండ్రి గారు ఎంతో అల్లారుముద్దుగా పెంచుకున్నటువంటి మీరు it's a very challenging situation for the family. It's a very challenging situation for the family, and Ante, I just thank you for all your love and prayers for everybody, from all the fans across and for all the people across. Thank you so much. Thank you so much. Once again, thank you for all your love and support. ప్రతి ఒక్కరికి ధన్యవాదాలు. Thank you for each and everyone across all over. Thank you for your love. I am here today like this because of your love. Thank you. Sir, మీకు సపోర్ట్ చేసిన అభిమానులకు కానీ Of course, I love my fans. Everybody knows that I love my fans. అంటే నిన్నటి వరకు ఇండస్ట్రీ కూడా Thank you. ಇನ್ನು ಅಲ್ಲು ಅರ್ಜುನ್ ಅರೆಸ್ಟ್ ಬಗ್ಗೆ ಸಿಎಂ ರೇವಂತ್ ರೆಡ್ಡಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಅಲ್ಲು ಬಂಧನದಲ್ಲಿ ಸರ್ಕಾರದ ಪಾತ್ರ ಇಲ್ಲ, ಕಾನೂನು ತನ್ನ ಕೆಲಸ ಮಾಡ್ತಾ ಇದೆ, ಸಿನಿಮಾ ತಾರೆ ರಾಜಕೀಯ ನೇತಾರ ಅನ್ನೋದು ನಮ್ಮ ಸರ್ಕಾರ ನೋಡೋದಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಬನ್ನಿ ಏನೇನ್ ಮಾತನಾಡಿದ್ದಾರೆ ನೋಡೋಣ. पता कर लेके बोलता हूँ
Sir, but BJP is blaming the Congress government. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಮಂಗಳ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಗಳ, ನಿಜಕ್ಕೂ ಇದೆಲ್ಲ ಬೆಳವಣಿಗೆಗಳು ಏನ್ ನಡೀತಲ್ಲ, ಅನ್ಫಾರ್ಚುನೇಟ್, ಆ ನಂತರದಲ್ಲಿ ಯಾರು ಕೂಡ ನಿರೀಕ್ಷೆ ಮಾಡದೇ ಇರುವಂತ ಘಟನೆಗಳು. ಒಬ್ಬ ಅಭಿಮಾನಿಯ ಸಾವಾಗುತ್ತೆ ತಾನು ಥಿಯೇಟರ್ಗೆ ಹೋದಾಗ ಅಂತ ಹೇಳಿದ್ರೆ ಆ ನೋವು ಅಲ್ಲು ಅರ್ಜುನ್ ಅವರನ್ನು ಕಾಡಿತ್ತು. ಅವರು ಬೇಕಿರುವಂತ ಸಹಾಯ ಕೂಡ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಈ ನಡುವೆ ಕಾನೂನಿನ ಪ್ರಕಾರ ಏನೇನ್ ಫೇಸ್ ಮಾಡಬೇಕಾಯ್ತು ಅದನ್ನೆಲ್ಲ ಫೇಸ್ ಮಾಡಿದ್ರು. ಇದರ ನಡುವೆ ಇದೇ ವಿಚಾರ ರಾಜಕೀಯ ತಿರುವನ್ನ ಕೂಡ ಪಡೆದುಕೊಂಡಿದೆ. ಆ ಜಟಾಪಟಿಗೂ ಕೂಡ ಕಾರಣ ಆಗ್ತಾ ಇದೆ. ಏನೇನು ಅಪ್ಡೇಟ್ ಸಿಗ್ತಾ ಇದೆ ಮಂಗಳ ಈ ವಿಚಾರವಾಗಿ? ಅಫ್ಕೋರ್ಸ್ ಹೌದು ಚೈತ್ರ, ಅಂದರೆ ಏನು ಸಂಧ್ಯಾ ಥಿಯೇಟರ್ ಬಳಿ ಕಾಲು ತುಳಿತಕ್ಕೆ ಒಳಗಾಗಿ ರೇವತಿ ಅನ್ನೋ ಒಂದು ಮಹಿಳಾ ಅಭಿಮಾನಿ ಸಾವನ್ನಪ್ತಾರೆ. ಸೊ ಈ ನಿಟ್ಟಿನಲ್ಲಿ ಇದು ಅಫ್ಕೋರ್ಸ್ ಈ ಒಂದು ಘಟನೆಯಿಂದ ಅಲ್ಲು ಅರ್ಜುನ್ ಅವರು ಅರೆಸ್ಟ್ ಆಗ್ತಾರೆ ಅಂತ ಕೂಡ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಆದರೆ ನಿನ್ನೆ ಏನು ಅಲ್ಲು ಅರ್ಜುನ್ ಅವರು ಅರೆಸ್ಟ್ ಆಗ್ತಾರೆ, ಆದರೆ ಇವತ್ತು ಬೆಳಗ್ಗೆ 6:35ಕ್ಕೆ ಅವರು ಚಂಚಲಗೂಡ ಜೈಲಿನಿಂದ ಅವರು ಆಚೆ ಬಂದಿರುವಂಥದ್ದು. ಅಂದರೆ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿರುವಂಥದ್ದು. ಹೈಕೋರ್ಟ್ನಿಂದ 4 ವಾರಗಳ ಕಾಲ ಅವರಿಗೆ ಜಾಮೀನು ಮಂಜೂರು ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಅವರು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಅವರು ಚಂಚಲ್ಗೂಡ ಜೈಲಿನಿಂದ ಆಚೆ ಬರ್ತಾರೆ. ಅಂದ್ರೆ ನಿನ್ನೆ ರಾತ್ರಿನೇ ಅವರಿಗೆ ಕೋರ್ಟ್ ಆದೇಶದ ಪ್ರತಿ ಸಿಕ್ಕಿರುತ್ತೆ. ಆದ್ರೂ ಕೂಡ ಕೋರ್ಟ್ ಆದೇಶದ ಪ್ರತಿಯಲ್ಲಿ ಕೆಲವೊಂದು ಏನು ನಮೂದಿಸೋದು ಸರಿ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಅವರನ್ನ ಜೈಲಿನಿಂದ ರಿಲೀಸ್ ಮಾಡಲ್ಲ. ಮತ್ತೆ ಮತ್ತೊಂದು ಆದೇಶ ಪ್ರತಿಯನ್ನ ತರುವಂತೆ ಅಲ್ಲಿನ ಜೈಲಿನ ಅಧಿಕಾರಿಗಳು ಹೇಳೋ ಒಂದು ಕಾರಣಕ್ಕೆ, ಅದು ಪ್ರೊಸೀಜರ್ ತಡವಾದ ಕಾರಣಕ್ಕೆ ಅವರು ರಾತ್ರಿ ರಿಲೀಸ್ ಆಗೋದಿಲ್ಲ. ಎಲ್ಲರೂ ನಿರೀಕ್ಷೆ ಮಾಡ್ತಿರ್ತಾರೆ ಇವಾಗಲೇ ಏನು ಅಲ್ಲು ಅರ್ಜುನ್ ಅವರು ಆಚೆ ಬರ್ತಾರೆ ಜೈಲಿನಿಂದ ಅಂತ. ಆದ್ರೆ ಆ ರೀತಿ ಒಂದು ಘಟನೆ ಆಗೋದಿಲ್ಲ. ಇವತ್ತು ಬೆಳಗ್ಗೆ ಅವರು ಜೈಲಿನಿಂದ ಆಚೆ ಬಂದಿರುವಂತದ್ದು. ಅವರು ಏನು ಚಂಚಲ್ಗೂಡ ಜೈಲಿನಿಂದ ಆಚೆ ಬಂದ ತಕ್ಷಣ ಅವರು ಏನು ಅವರ ಗೀತಾ ಆರ್ಟ್ಸ್ ಕಚೇರಿಗೆ ಹೋಗ್ತಾರೆ. ಜೂಬ್ಲಿ ಹಿಲ್ಸ್ ನಲ್ಲಿರುವ ಅವರ ಕಚೇರಿಗೆ ತೆರಳಿ ಅಲ್ಲಿ ಏನು ಅವರ ಆತ್ಮೀಯರು ಮತ್ತೆ ಅವರ ಕುಟುಂಬಸ್ಥರು ಎಲ್ಲರೂ ಜೊತೆ ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ಸಮಾಧಾನದಿಂದ ಮಾತನಾಡಿ ಸುಮಾರು 8:30ಕ್ಕೆ ಏನು ಜೂಬ್ಲಿ ಹಿಲ್ಸ್ ನಲ್ಲಿರುವ ಅಲ್ಲು ಅರ್ಜುನ್ ಅವರ ಅಲ್ಲು ಮನೆಗೆ ಅವರು ತೆರಳುವಂತದ್ದು. ಅಲ್ಲಿ ಅಂದ್ರೆ ಅಫ್ಕೋರ್ಸ್ ಎಲ್ಲರೂ ಯಾರು ನಿರೀಕ್ಷೆ ಮಾಡಿರಲಿಲ್ಲ ನಿನ್ನೆ ಅಲ್ಲು ಅರ್ಜುನ್ ಅವರು ಅರೆಸ್ಟ್ ಆಗ್ತಾರೆ ಮತ್ತೆ ಒಂದು ದಿನ ರಾತ್ರಿ ಕಳೀತಾರೆ ಜೈಲಿನಲ್ಲಿ ಅಂತ ಹೇಳ್ಬಿಟ್ಟು. ಸೊ ಅಫ್ಕೋರ್ಸ್ ಒಂದು ರೀತಿ ಕುಟುಂಬಸ್ಥರಿಗೆ ಇದೊಂದು ಎಮೋಷನಲ್ ಸಿಚುವೇಶನ್ ಅಂತ ಹೇಳ್ಬೋದು. ಅಲ್ಲು ಅರ್ಜುನ್ ಅವ್ರು ಬಂದ ತಕ್ಷಣ ಅವ್ರ ಫ್ಯಾಮಿಲಿಯವರು ಎಲ್ಲರೂ ಹಗ್ ಮಾಡಿ, ಅವರ ಮಗ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಜೊತೆಗೆ ಅವ್ರ ತಂದೆ ಆಗಿರ್ಬೋದು, ಎಲ್ಲರೂ ಹಗ್ ಮಾಡಿ ಅವ್ರನ್ನ ವೆಲ್ಕಮ್ ಮಾಡ್ತಾರೆ. ಜೊತೆಗೆ ದೃಷ್ಟಿ ಕೂಡ ತೆಗಿತಾರೆ. ಅಂದ್ರೆ ಏನು ಈ ಒಂದು ಪುಷ್ಪ 2 ಸಿನಿಮಾ ಕ್ಲಿಕ್ ಆಗಿದೆ. ಸೊ ಅದ್ರ ಕ್ರೇಜ್ ಈಗ ವರ್ಲ್ಡ್ ವೈಡ್ ಕ್ರಿಯೇಟ್ ಆಗಿರುವಂತದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆ ದೃಷ್ಟಿ ಆಗಿರ್ಬೋದು ಅನ್ನೋ ಒಂದು ಕಾರಣಕ್ಕೆ ಯಾವ ದೃಷ್ಟಿನೂ ಮತ್ತೆ ತಗಲ್ಬಾರ್ದು ಅಲ್ಲು ಅರ್ಜುನ್ ಅವ್ರಿಗೆ ಅನ್ನೋ ಕಾರಣಕ್ಕೆ ಅವರ ಫ್ಯಾಮಿಲಿ ಅವರು ದೃಷ್ಟಿ ತೆಗೆದು ಮನೆಗೆ ಅವರನ್ನ ವೆಲ್ಕಮ್ ಮಾಡ್ತಾರೆ. ಜೊತೆಗೆ ಏನು ಅಂತ ಅಂದ್ರೆ ಅಲ್ಲೇ ಮಾಧ್ಯಮಗಳು ಬಂದಿರೋ ಒಂದು ಕಾರಣಕ್ಕೆ ಅಲ್ಲು ಅರ್ಜುನ್ ಅವರು ಮಾಧ್ಯಮಗಳಿಗೂ ಕೂಡ ರಿಯಾಕ್ಟ್ ಮಾಡ್ತಾರೆ. ಅಂತ ಅಂದ್ರೆ ಇದು ಒಂದು ಆಕ್ಸಿಡೆಂಟ್ ಆಗಿ ನಡೆದಿರುವಂತ ಘಟನೆ. ನಾನು ಸುಮಾರು 20 ವರ್ಷಗಳಿಂದ ಆ ಥಿಯೇಟರ್ಗೆ ಹೋಗ್ತೀನಿ, ಸಂಧ್ಯಾ ಥಿಯೇಟರ್ಗೆ. ನನ್ನ ಸಿನಿಮಾಗಳೇ ಅಲ್ಲ, ನಮ್ಮ ಅಂಕಲ್ ಸಿನಿಮಾಗಳು ಅಂದ್ರೆ ಚಿರಂಜೀವಿ ಅವರ ಸಿನಿಮಾಗಳು ರಿಲೀಸ್ ಆದಾಗೂ ಕೂಡ ನಾನು ಸಾಕಷ್ಟು ಬಾರಿ ಥಿಯೇಟರ್ಗೆ ಹೋಗಿದ್ದೀನಿ. ಆದ್ರೆ ಯಾವತ್ತೂ ಕೂಡ ಈ ರೀತಿ ಒಂದು ಘಟನೆ ಆಗಿಲ್ಲ. ಇದೊಂದು ಆಕ್ಸಿಡೆಂಟ್ ರೀತಿನಲ್ಲಿ ಆಗಿರೋದು. ನನ್ನ ಕಂಟ್ರೋಲ್ ಅಲ್ಲಿ ಇರ್ಲಿಲ್ಲ ಅಲ್ಲಿ ಏನು ಅನ್ನೋ ಒಂದು ಮಾತನ್ನ ಅವರು ಹೇಳೋ ಮೂಲಕ ರೇವತಿ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಕೂಡ ಹೇಳಿರುವಂತದ್ದು. ಅಂದ್ರೆ ಅವರ ಲಾಸ್ ನಾನು ತುಂಬಿಕೊಡೋದಕ್ಕಾಗೋದಿಲ್ಲ, ಆದ್ರೆ ನಾನು ಅವ್ರ ಫ್ಯಾಮಿಲಿ ಜೊತೆಗಿರ್ತೀನಿ, ಅವ್ರಿಗೆ ಏನೆಲ್ಲ ಸಹಾಯ ಬೇಕೋ ಅದೆಲ್ಲವನ್ನ ಮಾಡ್ತೀನಿ. ಸೊ ಇದು ಅನ್ಫಾರ್ಚುನೇಟ್ ಆಗಿರೋ ಘಟನೆ. ಸೊ ಇದರಲ್ಲಿ ನನ್ನ ಪಾತ್ರ ಏನು ಇಲ್ಲ. ಆದ್ರೆ ಕಾನೂನಿಗೆ ನಾನು ಗೌರವ ಕೊಡಬೇಕು. ಹೀಗಾಗಿ ನಾನು ಈ ಬಗ್ಗೆ ಇನ್ನು ಏನು ಮಾತನಾಡೋದಕ್ಕೆ ಇಷ್ಟ ಪಡೋದಿಲ್ಲ. ಕಾನೂನು ಕೈಯಲ್ಲಿ ಇದು ಇರೋ ಒಂದು ಕಾರಣಕ್ಕೆ ಅನ್ನೋ ಒಂದು ಮಾತನ್ನ ಹೇಳೋ ಮೂಲಕ ಅಲ್ಲು ಅರ್ಜುನ್ ಅವರು ತಮ್ಮ ರಿಯಾಕ್ಷನ್ ಕೊಟ್ಟಿರುವಂತದ್ದು. ಜೊತೆಗೆ ಏನು ಅವರು ಅರೆಸ್ಟ್ ಆದಾಗಿಂದ ಅವರ ಜೊತೆ ಕುಟುಂಬಸ್ಥರು ಮತ್ತೆ ಆತ್ಮೀಯರು ಜೊತೆಗೆ ಅಭಿಮಾನಿಗಳು ಅವರ ಜೊತೆ ನಿಂತಿದ್ರು. ಅವರಿಗೆಲ್ಲರಿಗೂ ಕೂಡ ಧನ್ಯವಾದವನ್ನ ಹೇಳಿರುವಂತದ್ದು. ಇನ್ನು ಈ ಒಂದು ವಿಷಯ ರಾಜಕೀಯ ತಿರುವನ್ನ ಪಡೆದುಕೊಳ್ತಿರುವಂತದ್ದು, ರಾಜಕೀಯ ಷಡ್ಯಂತ್ರ ಇದೆ ಅಲ್ಲು ಅರ್ಜುನ್ ಅವರನ್ನ ಅರೆಸ್ಟ್ ಮಾಡಿರೋ ಒಂದು ವಿಷಯದಲ್ಲಿ ಅಂತ ಎಲ್ಲರೂ ಕೂಡ ಹೇಳಲಾಗ್ತಿರುವಂತದ್ದು. ಆದ್ರೆ ಅಲ್ಲು ಅರ್ಜುನ್ ಅವರು ಈ ಒಂದು ಪ್ರಶ್ನೆ ಅವ್ರಿಗೆ ಎದುರಾದಾಗ ಇದ್ರ ಬಗ್ಗೆ ಯಾವುದೇ ರೀತಿ ರಿಯಾಕ್ಟ್ ಮಾಡಿಲ್ಲ. ಅವರು ನಾನು ಈ ಬಗ್ಗೆ ಮಾತನಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಮನೆಗೆ ತೆರಳಿರುವಂತದ್ದು. ಜೊತೆಗೆ ಏನು ಈ ಬಗ್ಗೆ ಏನು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಕೂಡ ರಿಯಾಕ್ಟ್ ಮಾಡಿರುವಂತದ್ದು. ಅಂದ್ರೆ ಕಾನೂನು ಯಾರಿಗೇ ಆಗಿರ್ಲಿ ಒಂದೇ ರೀತಿಯ ಕ್ರಮವನ್ನ ಕೈಗೊಳ್ಳುತ್ತೆ. ಸೊ ಕಾನೂನು ಪ್ರಕ್ರಿಯೆಯಲ್ಲಿ ಅವರು ಮಾಡಿದ್ದು ತಪ್ಪು ಅಂತ ಅನಿಸಿ ಅವರನ್ನ ಅರೆಸ್ಟ್ ಮಾಡಲಾಗಿರುವಂತದ್ದು. ಇದು ಕಾನೂನಿಗೆ ಬಿಟ್ಟಿರುವಂತದ್ದು. ಸೊ ಇದರಲ್ಲಿ ಯಾವುದೇ ಪಾತ್ರ ನನ್ನದು ಇಲ್ಲ ಅನ್ನೋ ಒಂದು ಮಾತನ್ನ, ಜೊತೆಗೆ ಸರ್ಕಾರದ ಪಾತ್ರ ಇಲ್ಲ, ಮತ್ತೆ ಕಾನೂನಿಗೆ ರಾಜಕೀಯ ವ್ಯಕ್ತಿಗಳಾಗಿರ್ಲಿ ಸಿನಿಮಾದವರಾಗಿರ್ಲಿ ಎಲ್ಲರೂ ಒಂದೇ. ಸೊ ಹೀಗಾಗಿ ಅವರನ್ನ ಅರೆಸ್ಟ್ ಮಾಡಿರುವಂತದ್ದು
ಅಂತ ಹೇಳೋ ಮೂಲಕ ರೇವಂತ್ ರೆಡ್ಡಿ ಅವರು ಈ ಒಂದು ಏನು ಪುಷ್ಪರಾಜ್ ಅರೆಸ್ಟ್ ವಿಚಾರದಲ್ಲಿ ಯಾವುದೇ ರೀತಿಯ ರಾಜಕೀಯ ಷಡ್ಯಂತ್ರ ಇಲ್ಲ ಅಂತ ಹೇಳಲಾಗ್ತಿದೆ. ಆದ್ರೆ ಮುಂದಿನ ದಿನಗಳಲ್ಲಿ ಅಲ್ಲು ಅರ್ಜುನ್ ಈ ಬಗ್ಗೆ ರಿಯಾಕ್ಟ್ ಮಾಡುವಂತ ಚಾನ್ಸಸ್ ಇರೋವಂಥದ್ದು ಚೈತ್ರ. ಯಾಕಂದ್ರೆ ನಿನ್ನೆ ಅವರನ್ನ ಅರೆಸ್ಟ್ ಮಾಡಿದಾಗ ಏನು ಏಕಾಏಕಿ ಅವರನ್ನ ಬೆಡ್ರೂಮ್ಗೆ ಹೋಗಿ ಕರೆದುಕೊಂಡು ಬಂದಿರುವಂತದ್ದು ಪೊಲೀಸರು. ಅಲ್ಲು ಅರ್ಜುನ್ ಅವರು ಕೂಡ ಅದನ್ನ ಪ್ರಶ್ನೆ ಮಾಡ್ತಾರೆ, ನೀವು ಅರೆಸ್ಟ್ ಮಾಡೋದು ತಪ್ಪಿಲ್ಲ, ಆದ್ರೆ ಬೆಡ್ರೂಮ್ಗೆಲ್ಲ ಬಂದು ನನಗೆ ಸಮಯವನ್ನ ಕೊಡದೆ, ಅಂದ್ರೆ ಡ್ರೆಸ್ ಚೇಂಜ್ ಮಾಡೋದಕ್ಕೂ ಕೂಡ ಸಮಯವನ್ನ ಕೊಡದೆ ನೀವು ಅರೆಸ್ಟ್ ಮಾಡಿದ್ದೀರಾ, ಇದು ನಾನು ಒಪ್ಕೊಳ್ಳೋದಿಲ್ಲ, ಇದನ್ನ ಈ ತರ ಮಾಡಿದ್ದು ಪ್ರೊಸೀಜರ್ ಸರಿ ಇಲ್ಲ ಅನ್ನೋ ಒಂದು ಮಾತನ್ನ ಅಲ್ಲು ಅರ್ಜುನ್ ಅವರು ಅಲ್ಲೇ ಹೇಳ್ತಾರೆ. ಆದ್ರೆ ಈ ರೀತಿ ಏಕಾಏಕಿ ಅವರನ್ನ ಯಾವುದೇ ರೀತಿ ಅಂದ್ರೆ ನಾವು ಹೋಗ್ತೀವಿ ಅರೆಸ್ಟ್ ಮಾಡ್ತೀವಿ ಅನ್ನೋದನ್ನ ಕೂಡ ಹೇಳ್ದೆ ಏಕಾಏಕಿ ಹೋಗಿ ಅರೆಸ್ಟ್ ಮಾಡೋದನ್ನ ನೋಡ್ತಿದ್ರೆ ಇದರಲ್ಲಿ ಏನೋ ಒಂದು ರಾಜಕೀಯ ಷಡ್ಯಂತ್ರ ಇರೋದಂತೂ ಖಂಡಿತ ಚೈತ್ರ. ಎಸ್, ಥ್ಯಾಂಕ್ ಯು ಮಂಗಳ ಮಾಹಿತಿಗಾಗಿ.